ಮರಳು ಮಾಫಿಯಾ ವಿರುದ್ಧ ನಿಮ್ಮ ರಿಪಬ್ಲಿಕನ್ ಸಮರ ಸಾರಿತ್ತು. ನಿನ್ನೆ ಇಡೀ ದಿನ ಆ ಬಗ್ಗೆ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಆ ಮೂಲಕ ಮರಳು ಮಾಫಿಯಾಗೆ ಕಡಿವಾಣ ಬೀಳುತ್ತಾ ಅನ್ನೋದು ಕುತೂಹಲ. ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ನಿಮ್ಮ ಮುಂದೆ. ಎಗ್ಗಿಲ್ಲದ ತುಂಗಾ ಭದ್ರಾ ನದಿಯ ಮರಳನ್ನ ಲೂಟಿ ಮಾಡ್ತಿರುವಂತದ್ದು. ಮಲೆನಾಡಿನಲ್ಲಿ ಎಗ್ಗಿಲ್ಲದೆ ನಡೀತಿದೆ ಮರಳು ದಂಧೆ. ತುಂಗಭದ್ರಾ ಒಡಲು ಬಗೆಯುತ್ತಿರುವ ದಂಧೆಕೋರರು. ಎಸ್, ಮಲೆನಾಡು ಜಿಲ್ಲೆ ಶಿವಮೊಗ್ಗ ಎಂದು ಕೂಡಲೇ ಪ್ರಾಕೃತಿಕ ಶ್ರೀಮಂತಿಕೆಗೆ ಹೆಸರುವಾಸಿ. ಇಲ್ಲಿನ ನದಿ ಪಾತ್ರಗಳಲ್ಲಿ ಸಿಗುವ ಮರಳು ಹೆಸರುವಾಸಿ. ನದಿಯ ಒಡಲು ಬಗೆದು ಅಕ್ರಮವಾಗಿ ಮರಳು ಲೂಟಿ ಮಾಡಲಾಗ್ತಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ, ಹೊಸನಗರ, ತೀರ್ಥಹಳ್ಳಿ ತಾಲೂಕಿನ ನದಿ ಪಾತ್ರದಲ್ಲಿ ಮರಳು ದಂಧೆ ನಡೆಯುತ್ತಿದೆ. ತುಂಗಭದ್ರಾ ನದಿ ಸೇರಿ ಶರಾವತಿ, ಹಿನ್ನೀರು, ಹರಿದ್ರಾವತಿ ಒಡಲಿಗೂ ದಂಧೆಕೋರರು ಕನ್ನ ಹಾಕುತ್ತಿದ್ದಾರೆ. ಅಕ್ರಮ ಮರಳು ಅಡ್ಡೆ ಮೇಲೆ ಅಧಿಕಾರಿಗಳ ದಾಳಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮರಳು ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರುತ್ತಿದ್ದಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಭೂವಿಜ್ಞಾನ ಅಧಿಕಾರಿ ಜ್ಯೋತಿ ನೇತೃತ್ವದಲ್ಲಿ ಹೊಸನಗರ ಭಾಗದ ಅಕ್ರಮ ಮರಳು ಪಾಯಿಂಟ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ಎಲ್ಲೆಲ್ಲಿ ಇವರು ಸಾಕಾಣಿಕೆ ಮಾಡ್ಬೋದು ಅದರ ಮೇಲೂ ಸ್ವಲ್ಪ ನಿಗಾ ಇಡಿಸ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಮೇಲೂ ಅದನ್ನ ಕರ್ಟೇಲ್ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀವಿ. SP ಅವ್ರ ಜೊತೆನೂ ನಾನು ಈ ಕುರಿತು ಭಾಳ ಸೀರಿಯಸ್ ಆಗಿ ನಾವಿಬ್ಬರು ಡಿಸ್ಕಷನ್ ಮಾಡಿದ್ದೀವಿ. ಇದನ್ನು ಒಂದು ಹಂತಕ್ಕೆ ನಾವು ಕರ್ಟೇಲ್ ಮಾಡ್ತೀವಿ. ಕೇವಲ ಶಿವಮೊಗ್ಗ ಮಾತ್ರವಲ್ಲ, ಕಲಬುರಗಿಯ ಮರಳು ಮಾಫಿಯಾ ವಿರುದ್ಧವೂ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ನಮ್ಮ ವರದಿ ಬೆನ್ನಲ್ಲೇ ಚಿನಮಳ್ಳಿ ಗ್ರಾಮದ ಭೀಮಾ ನದಿಯ ಅಕ್ರಮ ಮರಳು ಅಡ್ಡೆಗೆ ಮರಳು ಮಾಫಿಯಾ ಅಡ್ಡಾಗೆ ಕಲಬುರಗಿ SP ಅಡ್ಡೂರು ಶ್ರೀನಿವಾಸುಲು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದಂಧೆಕೋರರ ವಿರುದ್ಧ ನೇಲೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದ್ಯಾರೇ ಅಕ್ರಮವಾಗಿ ಮರಳು ಗಣಿಗಾರಿಕೆ ಮಾಡಿದ್ರೂ ನಿಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ. ಮರಳು ದಂಧೆಕೋರರಿಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಜಗ್ಗಲ್ಲ, ಕುಗ್ಗಲ್ಲ, ಬಗ್ಗಲ್ಲ. ಭೂ ಮತ್ತು ವಿಜ್ಞಾನ ಇಲಾಖೆಯವರಿದ್ದಾರೆ. ಕೂಡಲೇ ಕ್ರಮವನ್ನು ಕೈಗೊಂಡು ಭೂ ಮಾಫಿಯಾದ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮರಳು ಮಾಫಿಯಾ ವಿರುದ್ಧ ನಿಮ್ಮ ರಿಪಬ್ಲಿಕನ್ ಸಮರ ಸಾರಿತ್ತು. ನಿನ್ನೆ ಇಡೀ ದಿನ ಆ ಬಗ್ಗೆ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಆ ಮೂಲಕ ಮರಳು ಮಾಫಿಯಾಗೆ ಕಡಿವಾಣ ಬೀಳುತ್ತಾ ಅನ್ನೋದು ಕುತೂಹಲ. ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ನಿಮ್ಮ ಮುಂದೆ. ಎಗ್ಗಿಲ್ಲದ ತುಂಗಾ ಭದ್ರಾ ನದಿಯ ಮರಳನ್ನ ಲೂಟಿ ಮಾಡ್ತಿರುವಂತದ್ದು. ಮಲೆನಾಡಿನಲ್ಲಿ ಎಗ್ಗಿಲ್ಲದೆ ನಡೀತಿದೆ ಮರಳು ದಂಧೆ. ತುಂಗಭದ್ರಾ ಒಡಲು ಬಗೆಯುತ್ತಿರುವ ದಂಧೆಕೋರರು. ಎಸ್, ಮಲೆನಾಡು ಜಿಲ್ಲೆ ಶಿವಮೊಗ್ಗ ಎಂದು ಕೂಡಲೇ ಪ್ರಾಕೃತಿಕ ಶ್ರೀಮಂತಿಕೆಗೆ ಹೆಸರುವಾಸಿ. ಇಲ್ಲಿನ ನದಿ ಪಾತ್ರಗಳಲ್ಲಿ ಸಿಗುವ ಮರಳು ಹೆಸರುವಾಸಿ. ನದಿಯ ಒಡಲು ಬಗೆದು ಅಕ್ರಮವಾಗಿ ಮರಳು ಲೂಟಿ ಮಾಡಲಾಗ್ತಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ, ಹೊಸನಗರ, ತೀರ್ಥಹಳ್ಳಿ ತಾಲೂಕಿನ ನದಿ ಪಾತ್ರದಲ್ಲಿ ಮರಳು ದಂಧೆ ನಡೆಯುತ್ತಿದೆ. ತುಂಗಭದ್ರಾ ನದಿ ಸೇರಿ ಶರಾವತಿ, ಹಿನ್ನೀರು, ಹರಿದ್ರಾವತಿ ಒಡಲಿಗೂ ದಂಧೆಕೋರರು ಕನ್ನ ಹಾಕುತ್ತಿದ್ದಾರೆ. ಅಕ್ರಮ ಮರಳು ಅಡ್ಡೆ ಮೇಲೆ ಅಧಿಕಾರಿಗಳ ದಾಳಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮರಳು ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರುತ್ತಿದ್ದಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಭೂವಿಜ್ಞಾನ ಅಧಿಕಾರಿ ಜ್ಯೋತಿ ನೇತೃತ್ವದಲ್ಲಿ ಹೊಸನಗರ ಭಾಗದ ಅಕ್ರಮ ಮರಳು ಪಾಯಿಂಟ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ಎಲ್ಲೆಲ್ಲಿ ಇವರು ಸಾಕಾಣಿಕೆ ಮಾಡ್ಬೋದು ಅದರ ಮೇಲೂ ಸ್ವಲ್ಪ ನಿಗಾ ಇಡಿಸ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಮೇಲೂ ಅದನ್ನ ಕರ್ಟೇಲ್ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀವಿ. SP ಅವ್ರ ಜೊತೆನೂ ನಾನು ಈ ಕುರಿತು ಭಾಳ ಸೀರಿಯಸ್ ಆಗಿ ನಾವಿಬ್ಬರು ಡಿಸ್ಕಷನ್ ಮಾಡಿದ್ದೀವಿ. ಇದನ್ನು ಒಂದು ಹಂತಕ್ಕೆ ನಾವು ಕರ್ಟೇಲ್ ಮಾಡ್ತೀವಿ. ಕೇವಲ ಶಿವಮೊಗ್ಗ ಮಾತ್ರವಲ್ಲ, ಕಲಬುರಗಿಯ ಮರಳು ಮಾಫಿಯಾ ವಿರುದ್ಧವೂ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ನಮ್ಮ ವರದಿ ಬೆನ್ನಲ್ಲೇ ಚಿನಮಳ್ಳಿ ಗ್ರಾಮದ ಭೀಮಾ ನದಿಯ ಅಕ್ರಮ ಮರಳು ಅಡ್ಡೆಗೆ ಮರಳು ಮಾಫಿಯಾ ಅಡ್ಡಾಗೆ ಕಲಬುರಗಿ SP ಅಡ್ಡೂರು ಶ್ರೀನಿವಾಸುಲು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದಂಧೆಕೋರರ ವಿರುದ್ಧ ನೇಲೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದ್ಯಾರೇ ಅಕ್ರಮವಾಗಿ ಮರಳು ಗಣಿಗಾರಿಕೆ ಮಾಡಿದ್ರೂ ನಿಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ. ಮರಳು ದಂಧೆಕೋರರಿಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಜಗ್ಗಲ್ಲ, ಕುಗ್ಗಲ್ಲ, ಬಗ್ಗಲ್ಲ. ಭೂ ಮತ್ತು ವಿಜ್ಞಾನ ಇಲಾಖೆಯವರಿದ್ದಾರೆ. ಕೂಡಲೇ ಕ್ರಮವನ್ನು ಕೈಗೊಂಡು ಭೂ ಮಾಫಿಯಾದ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮರಳು ಮಾಫಿಯಾ ವಿರುದ್ಧ ನಿಮ್ಮ ರಿಪಬ್ಲಿಕನ್ ಸಮರ ಸಾರಿತ್ತು.
ನಿನ್ನೆ ಇಡೀ ದಿನ ಆ ಬಗ್ಗೆ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಆ ಮೂಲಕ ಮರಳು ಮಾಫಿಯಾಗೆ ಕಡಿವಾಣ ಬೀಳುತ್ತಾ ಅನ್ನೋದು ಕುತೂಹಲ. ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ನಿಮ್ಮ ಮುಂದೆ. ಎಗ್ಗಿಲ್ಲದೆ ತುಂಗಾ ಭದ್ರಾ ನದಿಯ ಮರಳನ್ನ ಲೂಟಿ ಮಾಡ್ತಿರುವಂಥದ್ದು. ಮಲೆನಾಡಿನಲ್ಲಿ ಎಗ್ಗಿಲ್ಲದೆ ನಡೀತಿದೆ ಮರಳು ದಂಧೆ. ತುಂಗಭದ್ರಾ ಒಡಲು ಬಗೆಯುತ್ತಿರುವ ದಂಧೆಕೋರರು. ಎಸ್, ಮಲೆನಾಡು ಜಿಲ್ಲೆ ಶಿವಮೊಗ್ಗ ಎಂದು ಕೂಡಲೇ ಪ್ರಾಕೃತಿಕ ಶ್ರೀಮಂತಿಕೆಗೆ ಹೆಸರುವಾಸಿ. ಇಲ್ಲಿನ ನದಿ ಪಾತ್ರಗಳಲ್ಲಿ ಸಿಗುವ ಮರಳು ಹೆಸರುವಾಸಿ. ನದಿಯ ಒಡಲು ಬಗೆದು ಅಕ್ರಮವಾಗಿ ಮರಳು ಲೂಟಿ ಮಾಡಲಾಗ್ತಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ, ಹೊಸನಗರ, ತೀರ್ಥಹಳ್ಳಿ ತಾಲೂಕಿನ ನದಿ ಪಾತ್ರದಲ್ಲಿ ಮರಳು ದಂಧೆ ನಡೆಯುತ್ತಿದೆ. ತುಂಗಭದ್ರಾ ನದಿ ಸೇರಿ ಶರಾವತಿ, ಹಿನ್ನೀರು, ಹರಿದ್ರಾವತಿ ಒಡಲಿಗೂ ದಂಧೆಕೋರರು ಕನ್ನ ಹಾಕುತ್ತಿದ್ದಾರೆ. ಅಕ್ರಮ ಮರಳು ಅಡ್ಡೆ ಮೇಲೆ ಅಧಿಕಾರಿಗಳ ದಾಳಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮರಳು ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರುತ್ತಿದ್ದಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಭೂವಿಜ್ಞಾನ ಅಧಿಕಾರಿ ಜ್ಯೋತಿ ನೇತೃತ್ವದಲ್ಲಿ ಹೊಸನಗರ ಭಾಗದ ಅಕ್ರಮ ಮರಳು ಪಾಯಿಂಟ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ಎಲ್ಲೆಲ್ಲಿ ಇವರು ಸಾಕಾಣಿಕೆ ಮಾಡ್ಬೋದು ಅದರ ಮೇಲೂ ಸ್ವಲ್ಪ ನಿಗಾ ಇಡಿಸ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಮೇಲೂ ಅದನ್ನ ಕರ್ಟೇಲ್ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀವಿ. SP ಅವ್ರ ಜೊತೆನೂ ನಾನು ಈ ಕುರಿತು ಭಾಳ ಸೀರಿಯಸ್ ಆಗಿ ನಾವಿಬ್ಬರು ಡಿಸ್ಕಷನ್ ಮಾಡಿದ್ದೀವಿ. ಇದನ್ನು ಒಂದು ಹಂತಕ್ಕೆ ನಾವು ಕರ್ಟೇಲ್ ಮಾಡ್ತೀವಿ. ಕೇವಲ ಶಿವಮೊಗ್ಗ ಮಾತ್ರವಲ್ಲ, ಕಲಬುರಗಿಯ ಮರಳು ಮಾಫಿಯಾ ವಿರುದ್ಧವೂ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ನಮ್ಮ ವರದಿ ಬೆನ್ನಲ್ಲೇ ಚಿನಮಳ್ಳಿ ಗ್ರಾಮದ ಭೀಮಾ ನದಿಯ ಅಕ್ರಮ ಮರಳು ಅಡ್ಡೆಗೆ ಮರಳು ಮಾಫಿಯಾ ಅಡ್ಡಾಗೆ ಕಲಬುರಗಿ SP ಅಡ್ಡೂರು ಶ್ರೀನಿವಾಸುಲು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದಂಧೆಕೋರರ ವಿರುದ್ಧ ನೇಲೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದ್ಯಾರೇ ಅಕ್ರಮವಾಗಿ ಮರಳು ಗಣಿಗಾರಿಕೆ ಮಾಡಿದ್ರೂ ನಿಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ. ಮರಳು ದಂಧೆಕೋರರಿಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಜಗ್ಗಲ್ಲ, ಕುಗ್ಗಲ್ಲ, ಬಗ್ಗಲ್ಲ. ಭೂ ಮತ್ತು ವಿಜ್ಞಾನ ಇಲಾಖೆಯವರಿದ್ದಾರೆ, ಕೂಡಲೇ ಕ್ರಮವನ್ನು ಕೈಗೊಂಡು ಭೂ ಮಾಫಿಯಾದ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮರಳು ಮಾಫಿಯಾ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರ ಸಾರಿತ್ತು. ನಿನ್ನೆ ಇಡೀ ದಿನ ಆ ಬಗ್ಗೆ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಆ ಮೂಲಕ ಮರಳು ಮಾಫಿಯಾಗೆ ಕಡಿವಾಣ ಬೀಳುತ್ತಾ ಅನ್ನೋದು ಕುತೂಹಲ. ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ನಿಮ್ಮ ಮುಂದೆ. ಎಗ್ಗಿಲ್ಲದೆ ತುಂಗಾ ಭದ್ರಾ ನದಿಯ ಮರಳನ್ನ ಲೂಟಿ ಮಾಡ್ತಿರುವಂಥದ್ದು. ಮಲೆನಾಡಿನಲ್ಲಿ ಎಗ್ಗಿಲ್ಲದೆ ನಡೀತಿದೆ ಮರಳು ದಂಧೆ. ತುಂಗಭದ್ರಾ ಒಡಲು ಬಗೆಯುತ್ತಿರುವ ದಂಧೆಕೋರರು. ಎಸ್, ಮಲೆನಾಡು ಜಿಲ್ಲೆ ಶಿವಮೊಗ್ಗ ಎಂದು ಕೂಡಲೇ ಪ್ರಾಕೃತಿಕ ಶ್ರೀಮಂತಿಕೆಗೆ ಹೆಸರುವಾಸಿ. ಇಲ್ಲಿನ ನದಿ ಪಾತ್ರಗಳಲ್ಲಿ ಸಿಗುವ ಮರಳು